ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ತಾ ಇದ್ದೀವಿ. ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆಯಾ ಭಾರತ? ಯುದ್ಧದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಿಂತನೆಯನ್ನ ನಡೆಸ್ತಾ ಇದ್ದಾರಾ? ಪ್ರಧಾನಿ ನೇತೃತ್ವದಲ್ಲಿ ಇವತ್ತು ಮಹತ್ವದ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಕ್ಷಣದಲ್ಲಿ ಇಲ್ಲಿ ಪ್ರಮುಖವಾದಂತಹ ಚರ್ಚೆಗಳನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಯುದ್ಧಕ್ಕೆ ಸಿದ್ಧವಾಗುವ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆಯಾ? ಈ ಸಭೆಯಲ್ಲಿ ಈಗ ಆಲ್ರೆಡಿ ನೋಡ್ತಾ ಇದೀವಿ, ಹಣಕಾಸಿನ ಸಚಿವರು, ಗೃಹ ಸಚಿವರು, ವಿದೇಶಾಂಗ ಸಚಿವರು, ರಕ್ಷಣಾ ಸಚಿವರು, ಭದ್ರತೆ ಕುರಿತು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಭದ್ರತಾ ಸಲಹೆಗಾರರಾಗಿರುವಂತ ಅಜಿತ್ ದೋವಲ್ ಅವರು ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ಮಹತ್ವದ ಚರ್ಚೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆಯನ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಜಿತ್ ದೋವಲ್ ಅವರು ಈ ಸಭೆಯಲ್ಲಿ ಇದ್ದಾರೆ ಅಂದ್ರೆ ಮುಗಿತು. ಇಲ್ಲಿ ಪ್ರಮುಖವಾಗಿ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಪ್ರತೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೇನೆ ಏನ್ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತಾನೆ ನಡೀತಾ ಇರುವಂತಹ ಸಭೆ ಇದು. ಯುದ್ಧ ನಡೆಸುವ ಬಗ್ಗೆ ನಡೀತಾ ಇದೆಯಾ ಚರ್ಚೆ? ಪಾಕ್ ದಾಳಿ ನಡೆಸಿದ್ರೆ ಪ್ರತಿ ದಾಳಿಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳುವ ಬಗ್ಗೆ ಸಭೆಯಲ್ಲಿ NSA ಅಜಿತ್ ದೋವಲ್ ಕೂಡ ಉಪಸ್ಥಿತಿಯಲ್ಲಿ ಅಲ್ಲಿ ಅವರು ಕೂಡ ಇರುವಂತದ್ದು. ಸೊ ಹೀಗಾಗಿ ಪ್ರತಿ ಒಂದು ವಿಚಾರದ ಬಗ್ಗೆ ವಾಟ್ ನೆಕ್ಸ್ಟ್, ಪಾಕಿಸ್ತಾನ ಏನ್ ಮಾಡ್ಬೋದು, ನಾವ್ ಏನ್ ಮಾಡಬೇಕು, ನಾವ್ ಯಾವ ರೀತಿಯಾದಂತ ಪ್ರತೀಕಾರವನ್ನ, ಯಾಕೆಂದ್ರೆ ಇಲ್ಲಿಗೆ ಬಿಡಬಾರದು ಈ ಒಂದು ವಿಚಾರವನ್ನ. 12 ಯುದ್ಧ ವಿಮಾನಗಳಲ್ಲಿ ಹೋಗಿ 1000 kg ಬಾಂಬ್ ಅನ್ನ ಹಾಕಿ ಅವರಿಗೆ ಎಚ್ಚರಿಕೆಯನ್ನ ನೀಡಿದ್ದಾಗಿದೆ, ಟ್ರೇಲರ್ ಅನ್ನ ಬಿಟ್ಟಾಗಿದೆ. ಆದರೆ ಈ ಒಂದು ವಿಚಾರವನ್ನ ಇಲ್ಲಿಗೆ ಬಿಡಬಾರದು. ಭಾರತ ಇಲ್ಲಿಗೆ ಸೈಲೆಂಟ್ ಆಗಬಾರದು. ಯಾಕೆಂದ್ರೆ ನಾವೀಗ ಆಲ್ರೆಡಿ ಉರಿ ದಾಳಿ ಆದ್ಮೇಲೆ, ಸರ್ಜಿಕಲ್ ಸ್ಟ್ರೈಕ್ ದಾಳಿ ಆದ್ಮೇಲೂ ಕೂಡ ಪಾಕಿಸ್ತಾನ ಸುಮ್ಮನೆ ಕೂತಿಲ್ಲ. ಮತ್ತೆ ಮಾತಾಡಬಾರ್ದು ಪಾಕಿಸ್ತಾನ. ಆ ರೀತಿಯಾಗಿ ಅಂದ್ರೆ ಇಲ್ಲಿ ಪ್ರತಿ ದಾಳಿಯನ್ನ, ಪ್ರತೀಕಾರವನ್ನ ತೀರಿಸಿಕೊಳ್ಳಲೇಬೇಕು ಅನ್ನುವ ನಿರ್ಧಾರಕ್ಕೆ ಬಂದಂತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಗಡಿಯಲ್ಲಿ BSF ಯೋಧರಿಗೆ ಇಲ್ಲಿ ಪ್ರಮುಖವಾಗಿ ಧೈರ್ಯವನ್ನ ತುಂಬಿ, ಯಾವುದೇ ಕಾರಣಕ್ಕೂ ಯಾವುದೇ ಸಂದೇಶಕ್ಕೆ ಕಾಯಬೇಡಿ, ಯಾವುದೇ ಸಂದೇಶಕ್ಕೆ ಕಾಯಬೇಡಿ, ನಿಮಗೆ ಸಂಪೂರ್ಣವಾದಂತಹ ಸ್ವತಂತ್ರವನ್ನ ನಮ್ಮ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ನೀಡಿದೆ, ಸೊ ಗೋ ಅಹೆಡ್ ಅನ್ನುವ ರೀತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಅಜಿತ್ ದೋವಲ್ ಅವರ ಮುಖಾಂತರ, ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರ ಮುಖಾಂತರ ಈ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ, ಇಲ್ಲಿ ಪಾಕಿಸ್ತಾನದಲ್ಲಿ ಇರುವಂತಹ ಉಗ್ರ ಸಂಘಟನೆಗಳು ಅಂದ್ರೆ ಜೈಷ್ ಇ ಮೊಹಮ್ಮದ್ ಆಗಿರ್ಬೋದು, ಲಷ್ಕರ್ ಎ ತೊಯ್ಬಾ ಆಗಿರ್ಬೋದು, ಈ ಒಂದು ಉಗ್ರ ಸಂಘಟನೆಗಳ ಶಿಬಿರಗಳ ಮೇಲೆ ದಾಳಿಯನ್ನ ನಡೆಸಿ ಪ್ರತೀಕಾರವನ್ನ ತೀರಿಸಿಕೊಂಡಿದೆ ಭಾರತ. ಯಾಕೆಂದ್ರೆ ಪುಲ್ವಾಮಾ ದಾಳಿ ಒಬ್ಬ ಉಗ್ರನಿಂದ ಮಾಡಿ ಅಂದ್ರೆ 350 kg ಒಂದು RDX ಬಾಂಬ್ ಅನ್ನ ಸ್ಫೋಟ ಮಾಡಿದಂತಹ ಸಂದರ್ಭದಲ್ಲಿ, ಇನ್ನು ಸ್ಫೋಟ ಆದ ಮರುಕ್ಷಣನೇ ಜೈಷ್ ಇ ಮೊಹಮ್ಮದ್ ಸಂಘಟನೆ, ಎಸ್ ನಾವೇ ಮಾಡಿದ್ದು ಈ ಒಂದು ಬ್ಲಾಸ್ಟ್ ಅನ್ನ, ನಮ್ಮ ಉಗ್ರನೇ ಅವನು, ನಮ್ಮವನೇ ಅವನು ಅಂತೆಲ್ಲ ಹೇಳ್ಕೊಂಡಿದ್ರು. ಸೊ ಹೀಗಾಗಿನೇ ಆ ಉಗ್ರ ಶಿಬಿರಗಳ ನಾಯಕರು ಮತ್ತೆ ತುಟ್ಟಿಕ್ ಪಿಟ್ಟಿಕ್ ಅನ್ಬಾರ್ದು ಅನ್ನುವ ರೀತಿಯಲ್ಲಿ ಈಗ ಎಚ್ಚರಿಕೆಯನ್ನು ನೀಡಿದೆ. ಆದ್ರೆ ಇಷ್ಟಕ್ಕೆ ಸುಮ್ಮನಾಗುವುದಿಲ್ಲ ಭಾರತ ಅನ್ನುವ ನಿಟ್ಟಿನಲ್ಲಿ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಚರ್ಚೆಯಲ್ಲಿ ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಸಲಹೆಯನ್ನ ಪಡೆದುಕೊಳ್ತಾ, ಹಾಗೆ ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ. ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಒಂದು ಪ್ರಮುಖ ಸೇನಾ ಅಧಿಕಾರಿಗಳ ಜೊತೆನೂ ಕೂಡ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅಜಿತ್ ದೋವಲ್ ಅವರಿಂದ ಸಲಹೆಯನ್ನ ಪಡ್ಕೊಂಡು ನಾವು ಏನು ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ಮುಂದಿನ ನಡೆ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಯುದ್ಧ ಮಾಡಲು ಭಾರತ ಸಿದ್ಧ ಅನ್ನುವ ಸಂದೇಶವನ್ನ ರವಾನಿಸಿ ಅನ್ನುವ ರೀತಿಯಲ್ಲೂ ಕೂಡ ಈ ಒಂದು ಚರ್ಚೆ ಇದೆ. ಇಲ್ಲಿ ನೋಡ್ತಾ ಇದ್ದೀವಿ, ಪ್ರಮುಖವಾದಂತ ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರಾಗಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಕುಳಿತುಕೊಂಡಿದ್ದಾರೆ ಪ್ರಮುಖ ಸಚಿವರು. ಅದರಲ್ಲೂ ವಿದೇಶಾಂಗ ಸಚಿವರಾಗಿರುವಂತಹ ಸುಷ್ಮಾ ಸ್ವರಾಜ್ ಅವರು, ಅರುಣ್ ಜೇಟ್ಲಿ ಅವರು, ಗೃಹ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು, ರಕ್ಷಣಾ ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರೆಲ್ಲರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಇಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡು ಮಹತ್ವದ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮೋಸ್ಟ್ ಪ್ರಾಬಬಲಿ ಯುದ್ಧಕ್ಕೆ ಸಿದ್ಧ ಅನ್ನುವ ಸಂದೇಶ ಒಂದ್ ಕಡೆ ಆದ್ರೆ, ಮತ್ತು ಒಂದ್ ಕಡೆ ವಿದೇಶಾಂಗ ಸಚಿವರಿರುವಂತಹ ಸುಷ್ಮಾ ಸ್ವರಾಜ್ ಅವರನ್ನು ಕೂಡ ಇಲ್ಲಿ ವಿಶ್ವಕ್ಕೆ ಯಾವ ರೀತಿಯಾದಂತ ಸಂದೇಶವನ್ನ ರವಾನಿಸಬೇಕು, ಹಾಗೆ ಭಾರತದ ಸಪೋರ್ಟ್ಗೆ
ಬೇರೆ ರಾಷ್ಟ್ರಗಳಿಗೆ ಆಲ್ರೆಡಿ ಬಂದಿದ್ದಾವೆ, ಅದರ ಸಪೋರ್ಟ್ ಅನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ನಾವ್ ಯಾವ ರೀತಿಯಾಗಿ ಮುನ್ನುಗ್ಗಬೇಕು ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಒಂದಂತೂ ದಿಟ, ಒಂದಂತೂ ನಿಜ, ಭಾರತ ಒಂದು ಸಂದೇಶ ಅನ್ನೋದಕ್ಕಿಂತ ಪಾಕಿಸ್ತಾನ ಮತ್ತೊಮ್ಮೆ ಭಾರತದತ್ತ ತಿರುಗಿಯೂ ನೋಡಬಾರದು ಅನ್ನುವ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೊಡೋದಕ್ಕೇನೆ ಮುಂದಾಗ್ಬಿಟ್ಟಿದೆ ಅನ್ನೋದಂತೂ ಕಾಣಿಸ್ತಾ ಇದೆ. ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಅನ್ನುವ ಸಂದೇಶ ಈಗ ಆಲ್ರೆಡಿ ಹೋಗಿದೆ. ಯಾಕೆಂದ್ರೆ 100 ಸೇನಾ ತುಕಡಿಗಳನ್ನ ಮೊನ್ನೆ ಅಷ್ಟೇ ಜಮ್ಮು ಕಾಶ್ಮೀರದಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು. ಏರ್ ಲಿಫ್ಟ್ ಮಾಡುವ ಮುಖಾಂತರ ಸುಮಾರು 10,000 ಅಂದ್ರೆ ಸೈನಿಕರನ್ನ ನಿಯೋಜನೆ ಮಾಡಲಾಗಿತ್ತು. ಮತ್ತಷ್ಟು ಸೈನಿಕರನ್ನ ಅಲ್ಲಿಗೆ ನಿಯೋಜನೆ ಮಾಡಲಾಗ್ತಾ ಇದೆ ಏರ್ ಲಿಫ್ಟ್ ಮಾಡುವ ಮುಖಾಂತರ. ಒಂದಂತೂ ಇಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ ಪ್ರತೀಕಾರ ತೀರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಪ್ರತೀಕಾರ ತೀರಿಸಿಕೊಳ್ಳುವಷ್ಟು ಶಕ್ತವಾಗಿದೆಯಾ ಪಾಕಿಸ್ತಾನ? ಇದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗ್ತದೆ. ಯಾಕೆಂದ್ರೆ ಪಾಕಿಸ್ತಾನ ಈಗ ಆಲ್ರೆಡಿ ಬೇರೆ ರಾಷ್ಟ್ರಗಳ ಮುಂದೆ ಒಂದು ಭಿಕ್ಷಾ ಪಾತ್ರೆಯನ್ನ ಇಟ್ಕೊಂಡು ನಿಂತಿದೆ. ಎಲ್ಲಿ ನಮಗೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಹೀನಾಯ ಸ್ಥಿತಿಯಲ್ಲಿದೆ ಅನ್ನುವ ರೀತಿಯಲ್ಲಿ ಪಾಕಿಸ್ತಾನ ಈಗ ಆಲ್ರೆಡಿ ಭಿಕ್ಷೆ ಬೇಡಿರೋದನ್ನ ಕೂಡ ನೋಡಿದ್ವಿ. ಸೊ ಹೀಗಾಗಿ ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಪಾಕಿಸ್ತಾನ ಶಕ್ತಿ ಇದೆಯಾ ಅಷ್ಟೊಂದು ಈಗ ಪ್ರತೀಕಾರ ತೀರಿಸಿಕೊಳ್ಳುವಷ್ಟು? ಸೊ ಪ್ರತೀಕಾರ ತೀರಿಸಿಕೊಳ್ಳಿಲ್ಲ ಅಂದ್ರೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಉಗ್ರರನ್ನ ಬಿಟ್ಟೆ ಅವರು ಅಂದ್ರೆ ಭಾರತದ ಮೇಲೆ ಏನಾದ್ರೂ ಒಂದು ಮಾಡಬಹುದು ಅನ್ನುವ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅದರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಒಟ್ಟಿನಲ್ಲಿ ಇಷ್ಟೇ, ಪಾಕಿಸ್ತಾನ ಮತ್ತೊಮ್ಮೆ ಭಾರತದ ತಂಟೆಗೆ ಬರಬಾರ್ದು ಈ ಒಂದು ವಿಚಾರಕ್ಕೆ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಇನ್ನು ಒಂದ್ ಕಡೆ BSF ಯೋಧರಿಗೆ, ಅಲ್ಲಿ ಬಾರ್ಡರ್ ನಲ್ಲಿ ಇರುವಂತಹ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ BSF ಯೋಧರಿಗೆ ಧೈರ್ಯವನ್ನ ತುಂಬಿ ಯಾವುದಕ್ಕೂ ಕೂಡ ಹೆದರಬೇಡಿ, ಭಾರತ ಸರ್ಕಾರ ನಿಮಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ನೀಡಿದೆ ಅನ್ನುವ ಸಂದೇಶವನ್ನ ಕೂಡ ರವಾನಿಸಲಾಗ್ತಾ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ. ಈಗ ಆಲ್ರೆಡಿ ನೋಡಿದ್ವಿ ಸಾಕಷ್ಟು ಸಮಾವೇಶಗಳಲ್ಲಿ, ಸಭೆಯಲ್ಲಿ, ಮನ್ ಕಿ ಬಾತ್ ನಲ್ಲಿ ಆಗಿರ್ಬೋದು, ಇದೆಲ್ಲ ಕಡೆನೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿರೋದು ಒಂದೇ, ಬಲಿದಾನ, ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡೋದಿಲ್ಲ, ಯೋಧರ ಬಲಿದಾನ ವ್ಯರ್ಥವಾಗೋದಿಲ್ಲ, ತಕ್ಕ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ. ನಿನ್ನೆ ನಡೆದಂತ ನ್ಯೂಸ್ 18 ಕನ್ನಡದಲ್ಲಿ, ಅಂದ್ರೆ ನ್ಯೂಸ್ 18 ನಡೆಸಿದಂತ ಒಂದು ರೈಸಿಂಗ್ ಇಂಡಿಯಾ ಕಾರ್ಯಕ್ರಮದಲ್ಲೂ ಕೂಡ ಇದೇ ವಿಚಾರವನ್ನ ಮಾತನಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯಾವುದೇ ಕಾರಣಕ್ಕೂ ಕೂಡ ಭಾರತ ಸುಮ್ಮನಿರೋಲ್ಲ, ಸುಮ್ಮನೆ ಕುಳಿತುಕೊಂಡಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು. ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಇವತ್ತಿನ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧವಾಗಿದ್ರು ಭಾರತೀಯ ಸೈನಿಕರು, ಭಾರತೀಯ ಸೇನೆ ರೆಡಿಯಾಗಿತ್ತು ಅಂತ. GB ಅತ್ರಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ GB ಅತ್ರಿ ಅವರೇ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಸರ್? ಸರ್ಜಿಕಲ್ ಸ್ಟ್ರೈಕ್ ಈಗಾಗಲೇ ಮಾತನಾಡ್ತಾ ಇದ್ರಿ, ಇಷ್ಟೇ ಸಾಕಾ? ನಮಸ್ಕಾರ, ನನ್ನ ಹೆಸರು ವಿಂಗ್ ಕಮಾಂಡರ್ ಅತ್ರಿ ಅಂತ. ಓಕೆ, ಎಸ್ ಸರ್, ಮಾತಾಡಿ. ಹಲೋ, ಎಸ್ ಸರ್, ಕೇಳಿಸ್ತಾ ಇದೆ, ಹೇಳಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಸರ್ ಕೇಳಿಸ್ತಾ ಇದೆ, ಮಾತಾಡಿ. ಮೊಟ್ಟ ಮೊದಲನೇ ನನ್ನ ಇವತ್ತು ಭಾರತೀಯ ವಾಯುಸೇನೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಪಾಕಿಸ್ತಾನ್ ಸ್ಪಾನ್ಸರ್ಡ್ ಆಗಿರೋ ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸ ಮಾಡಿರೋದು ದೊಡ್ಡ ಕಾರ್ಯ ಮತ್ತು ಶ್ಲಾಘನೀಯವಾದಂಥ ಕಾರ್ಯ. ಕೃತಜ್ಞತಾಪೂರ್ವವಾದ ಧನ್ಯವಾದಗಳು ನಾನು ಭಾರತೀಯ ವಾಯುಸೇನೆಗೆ ನಿಮ್ಮ ವಾಹಿನಿಯ ಮುಖಾಂತರ ಇವತ್ತು ಸಲ್ಲಿಸ್ತೇನೆ. ಯಾರೇ ಒಬ್ಬ ಭಾರತೀಯ ಆಗಿರಲಿ, ಯಾವುದೇ ಜಾತಿ ಮತ ಧರ್ಮವನ್ನು ಬಿಟ್ಟು ದೇಶ ಮೊದಲು ಅನ್ನುವ ಭಾರತೀಯ ಕೂಡ ಇವತ್ತು ಭಾರತೀಯ ವಾಯು ಸೈನ್ಯದಿಂದ ಆಗಿರುವಂಥ ಈ ಘಟನೆಯನ್ನ ಸ್ವಾಗತ ಮಾಡಬೇಕು. ಯಾಕೆಂದರೆ ಮಾಡಿರುವಂಥ ಘಟನೆ ಅಮಾನವೀಯ ಕೃತ್ಯದಲ್ಲಿ ತೊಡಗಿದ್ದಂತಹ ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸ ಮಾಡಿರೋದು. ಇದು ಮಾನವೀಯತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ. ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಕೆಲಸ ಯಾರೇ ಮಾಡಿದ್ರು ಅದು ಯಾವತ್ತೂ ಸ್ವಾಗತಾರ್ಹ ಮತ್ತು ಶ್ಲಾಘನಾರ್ಹ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಾನವೀಯತೆಯನ್ನು ತುಳಿದು
ಅಮಾನವೀಯತೆಯನ್ನು ತೋರಿಸ್ತಾ ಇದ್ದಂಥ ಭಯೋತ್ಪಾದಕರಿಗೆ ಸಹಾಯ ಕೊಟ್ಟಿದ್ದಂಥ ಮತ್ತು ಸಹಾನುಭೂತಿ ತೋರ್ತಿದ್ದಂಥ ರಾಷ್ಟ್ರ ಪಾಕಿಸ್ತಾನ. ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ವಿಚಾರ ದಟ್ಟು ಎಲ್ಲ ಭಯೋತ್ಪಾದಕನಿಗೆ ಕುಮ್ಮಕ್ಕು ಕೊಡ್ತಿರುವಂಥ ರಾಷ್ಟ್ರ, ಸಹಾನುಭೂತಿಯನ್ನು ತೋರಿಸ್ತಾ ಇರುವಂಥ ರಾಷ್ಟ್ರ, ಸಹಾಯವನ್ನು ತೋರಿಸ್ತಾ ಇರುವಂಥ ರಾಷ್ಟ್ರ ಪಾಕಿಸ್ತಾನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಒಂದು ರಾಷ್ಟ್ರಕ್ಕೆ ಇವತ್ತು ಒಂದು ನಾವು ಸಂದೇಶವನ್ನು ರವಾನೆ ಮಾಡಿದ್ದೀವಿ. ಇನ್ನು ಮುಂದೆ ಹುಷಾರ್, ನೀನು ತರಬೇತಿ ಕೊಡುವ ಶಿಬಿರಗಳಲ್ಲಿ ಭಯೋತ್ಪಾದಕರನ್ನ ಉತ್ಪಾದಿಸಬೇಡ, ಮುಂದೆ ನಿನ್ನ ರಾಷ್ಟ್ರವನ್ನು ಕಟ್ಟುವಂಥ ಯುವಕರಿಗೆ ಕೌಶಲ್ಯಗಳನ್ನು ಹೇಳಿಕೊಡು ಅನ್ನುವಂಥ ಸಂದೇಶವನ್ನು ಕೂಡ ಈ ನಾವು ದಾಳಿಯಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸರ್, ಮತ್ತೊಂದು, ಒಸಾಮಾ ಬಿನ್ ಲಾಡೆನ್ ಅನ್ನ ಅಮೆರಿಕ ಸೇನೆ ಹುಡುಕೊಂಡು ಹೋಗಿ ಅವನಿರುವಂತ ಜಾಗದಲ್ಲೇ ಹೊಡೆದಾಕ ಬಂದಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ, ಅಂದ್ರೆ ಈ ಹಿಂದೆ ಕೂಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂತ ಸಂದರ್ಭದಲ್ಲಿ ಹಾಗೆ ಆಗಿತ್ತು. ಇವತ್ತು ನಡೆದಿರುವಂತ ಏರ್ ಸರ್ಜಿಕಲ್ ಸ್ಟ್ರೈಕ್ ಕೂಡ ಅದೇ ರೀತಿಯಾಗಿದೆ. ಉಗ್ರ ಶಿಬಿರಗಳು ಎಲ್ಲಿದಾವೆ ಆ ಒಂದು ಸ್ಥಳಕ್ಕೆ ಹೋಗಿ ಹೊಡೆದಾಕ ಬಂದಿದ್ದಾರೆ. ನಮ್ಮ ಶಕ್ತಿ ಏನು ಅನ್ನೋದು ಇಡೀ ವಿಶ್ವಕ್ಕೆ ಈ ಒಂದು ದಾಳಿಯ ಮುಖಾಂತರನೂ ಕೂಡ ಗೊತ್ತಾಗ್ತಾ ಇದೆ. ಖಂಡಿತವಾಗ್ಲೂ ನಿಮ್ಮ ಮಾತಿಗೆ ನನ್ನ ಸಹಮತಿ ಇದೆ. ಯಾರಿಗೂ ಹೇಳಿದೆ, ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ ರಾತ್ರಿ 3:30 ಗಂಟೆಗೆ ಈ ಒಂದು ಘಟನೆ ನಡೆಯುತ್ತೆ ಅಂತ. ಇದರಲ್ಲಿ ಸರ್ಪ್ರೈಸ್, ಸೀಕ್ರೆಟ್, ಎಫೆಕ್ಟಿವ್ನೆಸ್ ಅಂದರೆ ಆಶ್ಚರ್ಯ, ರಹಸ್ಯ, ಗೌಪ್ಯತೆ ಮತ್ತು ಪರಿಣಾಮ, ಈ ಮೂರು ನಿರ್ದಿಷ್ಟವಾಗಿರಬೇಕು. ಆ ಆಲೋಚನೆಯನ್ನು ಮಾಡಿ ಸಮಗ್ರವಾದ ಸಮರ್ಪಕವಾದ ಚಿಂತನೆಯನ್ನು ಹೊಂದಿ ನಮ್ಮ ಭಾರತೀಯ ವಾಯುಸೇನೆ ಮಾಡಿದೆ. ಬೇರೆ ಯಾರಿಗೂ ಸಂದೇಹ ಇಲ್ಲದೆ ಇರಲಿ, ಆ ಹೇಡಿ ಅಸದ್ ಮಜೂರ್ ಅಥವಾ ಅದೇ ರೀತಿಯಾದ ಇನ್ನೆಷ್ಟು ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಅವತಿಟ್ಕೊಂಡಿದ್ದಾರೋ, ಬಚ್ಚಿಟ್ಕೊಂಡಿದ್ದಾರೋ ಅವರನ್ನು ಆ ಬಿಲದಿಂದ ಹೊರ ತೆಗೆದು ಧ್ವಂಸ ಮಾಡೋದರಲ್ಲಿ ಭಾರತದ ಸೇನೆ ಮತ್ತು ಸಶಸ್ತ್ರ ಪಡೆಗಳು ಸಂಪೂರ್ಣವಾದ ಕಾರ್ಯಕ್ರಮವನ್ನು ಮಾಡ್ತೀವಿ. ಮತ್ತು ಅವ್ರನ್ನ ಸದೆ ಬಡಿಯೋ ತನಕ ನಾವು ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ನಾವು ಚಿಂತೆ ನಿದ್ರೆ ಎಲ್ಲವನ್ನು ಬಿಟ್ಟು ಈ ಹೇಡಿಗಳನ್ನ ಹುಡುಕುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ನಿಟ್ಟಿನಲ್ಲಿ ಮಾಡ್ತೀವಿ. ಬಟ್ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ನಮ್ಮ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಬಿಡಿ. ಇದು ಟಿವಿ ಸ್ಟುಡಿಯೋದಲ್ಲಿ ಕೂತು ಚರ್ಚೆ ಮಾಡುವಂಥ ವಿಷಯ ಅಲ್ಲ. ನೀವೆಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು. ಒಂದು ವಿಚಾರ ನಡೆದಾಗ ಆ ಘಟನೆಯನ್ನು ದೇಶದ ಜನತೆಗೆ ತಲುಪಿಸುವಂಥ ಕಾರ್ಯ ಮಾತ್ರ ಮಾಡಿ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋ ಬಗ್ಗೆ ವಿಚಾರ ಬೇಡ. ಆ ರೀತಿಯಾದ ದೇಶ ಪ್ರೇಮ ತೋರಿಸದೇ ಇರುವಂಥ ಎಷ್ಟೋ ಜನ ನಿಮ್ಮ ವಾಹಿನಿಯಲ್ಲಿ ಬಂದು ಕೂತು ಇವತ್ತು ಇದರ ಬಗ್ಗೆ ಮಾತನಾಡ್ತಾರೆ. ಅಂಥವ್ರಿಗೆಲ್ಲ ದಯವಿಟ್ಟು ನೀವು ಅವಕಾಶ ಒದಗಿಸ್ಕೊಡ್ಬೇಡಿ. ಇದು ಇಡೀ ಭಾರತ ದೇಶ ಎದ್ದಾಗಿ ನಿಲ್ಲಬೇಕಾದಂಥ ಸುದಿನ, ಸುಸಮಯ. ಯಾವತ್ತೋ ಒಂದು ದಿನ ಮುಗಿಬೇಕಾಗಿತ್ತು ಈ ಭಯೋತ್ಪಾದಕರ ಧ್ವಂಸದ ಕಾರ್ಯ. ಇವತ್ತು ನಾವು ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಆ ಹೆಜ್ಜೆ ಇನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯ ತನಕ ಒಬ್ಬ ತಿಗಣೆಯಂಥ ಭಯೋತ್ಪಾದಕ ಪಾಕಿಸ್ತಾನದ ನೆಲದಲ್ಲಿದ್ದಾನೋ, ಜೊತೆಗೆ ನಮ್ಮ ದೇಶದಲ್ಲೇ ನಮ್ಮ ಕೂಳನ್ನೇ ತಿಂದು, ನಮ್ಮ ಆಹಾರವನ್ನೇ ತಿಂದು, ನಮ್ಮ ಗಾಳಿಯನ್ನೇ ಕುಡಿದು, ನಮ್ಮ ಜಲವನ್ನೇ ಸೇವಿಸಿ, ನಮ್ಮ ಒಳಗೆ ಇದ್ದು ನಮ್ಮನ್ನೇ ಹಾಳು ಮಾಡುತ್ತಿರುವಂಥ ಈ ಬಿಳಿ ಗೆದ್ದಲುಗಳಿದೆಯಲ್ಲ, ಈ ಗೆದ್ದಲನ್ನು ಕೂಡ ಆ ಗೆದ್ದಲಿನ ಬಿಲದಿಂದ ಈಚೆ ತೆಗೆದು ಸಾಯಿಸುವಂಥ ಒಂದು ಸಮಯ ಒದಗಿ ಬರ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನ ಕೆಲಸ ಕೂಡ ಇದು. ಪ್ರತಿಯೊಬ್ಬ ಭಾರತೀಯನು ಕೂಡ ಭಾರತೀಯ ಸಶಸ್ತ್ರ ಸೇನೆಯ ಒಬ್ಬ ಸದಸ್ಯ ಅಂತ ತನ್ನ ಮನಸ್ಸಿನಲ್ಲಿ ತಿಳಿದುಕೊಂಡು ಈ ರೀತಿಯಾದ ಈ ಗೆದ್ದಲುಗಳನ್ನು ಹುಡುಕಿ ಅವರನ್ನು ನಾಶ ಮಾಡೋದರಲ್ಲಿ ಈ ಸರ್ಕಾರಕ್ಕೆ ಮತ್ತು ಸಶಸ್ತ್ರ ಪಡೆಗಳಿಗೆ ಮತ್ತು ಅರೆ ಸೇನೆಗಳಿಗೆ ಸಹಾಯ ಮಾಡಬೇಕು ಅಂತ ಒಂದೊಂದು ಕೋರಿಕೆಯನ್ನು ನಿಮ್ಮ ವಾಹಿನಿಯ ಮುಖಾಂತರ ಇಡೀ ದೇಶದ ಸಮಗ್ರ ಜನತೆಗೆ ಜಾತಿ, ಮತ, ಧರ್ಮವನ್ನು ಬಿಟ್ಟು ನಾನು ಭಾರತೀಯ ಅನ್ನುವ ಭಾವನೆಯನ್ನು ಹೊಂದಿ ಈ ಕಾರ್ಯ ಮಾಡಬೇಕು ಅಂತ ನಾ ಎಲ್ಲರನ್ನೂ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಮತ್ತೊಂದು ಸರ್, ಈಗ ಸದ್ಯಕ್ಕೆ ಅಪ್ಡೇಟ್ ಆಗಿರುವಂಥ ಮಾಹಿತಿ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರಂತೆ ವಾಯುಪಡೆಗಳಿಗೆ, ಯಾವುದೇ ಕಾರಣಕ್ಕೂ ನಮ್ಮ ಬಳಿ ಟೈಮ್ ಅನ್ನೇನು ಕೇಳಕ್ಕೆ ಹೋಗ್ಬೇಡಿ, ಪ್ಲೇಸ್ ಅನ್ನೇನು ಕೇಳಕ್ಕೆ ಹೋಗ್ಬೇಡಿ, ನಿಮಗೆ ಯಾವಾಗ ತೋಚುತ್ತೋ ಅವಾಗ ಗೋ ಅಹೆಡ್ ಅನ್ನೋ ರೀತಿಯಲ್ಲಿ ಸ್ಪಷ್ಟವಾದಂಥ ಸಂದೇಶವನ್ನು ರವಾನಿಸಿದ್ರಂತೆ. ಅದೇ ರೀತಿಯಾಗಿ ವಾಯುಪಡೆ ಯಶಸ್ವಿ ದಾಳಿಯನ್ನು ನಡೆಸಿದೆ. ಇದು ಒಂದು ರೀತಿಯಾಗಿ ಭಾರತ ಸೈನಿಕರಿಗೆ, ಭಾರತದ ಸೇನೆಗೆ ಕೊಟ್ಟಿರುವಂಥ ಸ್ವತಂತ್ರದ ಮೊದಲ ಹೆಜ್ಜೆ ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ ಈ ಹೆಜ್ಜೆ ಇವತ್ತಲ್ಲ, 20-25 ವರ್ಷಗಳ ಹಿಂದೆ ಕೊಡಬೇಕಾಗಿತ್ತು. ಹೋಗಲಿ ಬಿಡಿ, ಬೆಟರ್ ಲೇಟ್ ದೆನ್ ನೆವರ್. ತಡವಾದರೂ ಚಿಂತೆ ಇಲ್ಲ. ಇವತ್ತು ನಮ್ಮ ಖಂಡಿತವಾಗ್ಲೂ ಸಶಸ್ತ್ರ ಸೇನೆಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು ಇಂದಿನ ಸರ್ಕಾರ ಕೊಟ್ಟಿದೆ. ಇದು ನಿಜವಾಗಲೂ ಸ್ವಾಗತಾರ್ಹದ ವಿಷಯ. ಇಡೀ ಪ್ರಪಂಚಕ್ಕೆ ನಮ್ಮ ಸಕ್ಷಮತೆಯನ್ನು, ಪರಾಕ್ರಮವನ್ನು ಮತ್ತು ನಮ್ಮ ಬುದ್ಧಿಶಕ್ತಿಯನ್ನು ಇವತ್ತು ನಾವು ತೋರಿಸ್ಕೊಟ್ಟಿದ್ದೀವಿ. ಇದೇ ರೀತಿ ಇನ್ನು ಮುಂದೆ ಕೂಡ ನಾವು ಕಾರ್ಯಕ್ರಮ ಹಾಕ್ಕೊಳ್ತೀವಿ. ಜೊತೆಗೆ ನಮ್ಮ ಭಾರತೀಯ ವಾಯುಸೇನೆಯ ಜನರಲ್ ಕೂಡ ಕಾಶ್ಮೀರದಲ್ಲಿ ಹೇಳಿದ್ದಾರೆ, ಯಾರು ದೇಶದ ವಿರುದ್ಧವಾಗಿ
ತನ್ನ ಕೈಯಲ್ಲಿ ಬಂದೂಕನ್ನ, ಆಯುಧವನ್ನ, ಶಸ್ತ್ರವನ್ನ ಎತ್ತಿ ಹಿಡಿತಾರೋ ಅವರನ್ನು ಅಲ್ಲೇ ಧ್ವಂಸಗೊಳಿಸಲಾಗುವುದು, ಹುಷಾರ್ ಎನ್ನುವ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾಗಿದೆ. ಇದರಿಂದಲೇ ಪಾಕಿಸ್ತಾನ ನಿಶ್ಚಲವಾಗಿಬಿಟ್ಟಿದೆ. ಅವರ ಹೇಡಿಗಳಿಗೆ ಬೇರೆ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಇಂಥ ಒಂದು ಸಂದೇಶ ಎರಡೂ ಕಡೆಯಿಂದ ಬಂದಿರೋದ್ರಿಂದ ಪಾಕಿಸ್ತಾನ ವಿಚಲಿತವಾಗಿದೆ. ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇದು ಬಹಳ ಒಳ್ಳೆಯ ಲಕ್ಷಣಗಳು. ಯಾವಾಗ ಹೇಡಿಗೆ ಮುಂದೆ ಯಾವ ಹೆಜ್ಜೆ ಇಡಬೇಕು ಅಂತ ಗೊತ್ತಾಗಲ್ವೋ ಅವನು ಬರೀ ತಪ್ಪುಗಳನ್ನೇ ಮಾಡ್ತಾ ಹೋಗ್ತಾನೆ. ಆ ತಪ್ಪುಗಳ ಒಂದು ಆಗರ ಪಾಕಿಸ್ತಾನ ಆಗ್ಬಿಡುತ್ತೆ. ತನ್ನ ತಪ್ಪುಗಳಲ್ಲಿ ತಾನೇ ತೋಡಿದ ಕೆಟ್ಟದಲ್ಲಿ ಬಿದ್ದು ಪಾಕಿಸ್ತಾನದ ಈ ಉಗ್ರಗಾಮಿ ಸಹಾನುಭೂತಿ ತೋರಿಸುವಂತ ಒಂದು ಮನಃಶಕ್ತಿ ಕೂಡ ಅಲ್ಲೇ ಧ್ವಂಸವಾಗುತ್ತೆ ಅಂತ ಹೇಳೋದ್ರಲ್ಲಿ ಏನು ತಪ್ಪಾಗಲಾರದು. ಸರ್, ಮತ್ತೊಂದು, ನಾವು ಬೇರೆ ದೇಶಗಳ ಜೊತೆ ಗಡಿ ನಾವು ಹೊಂದ್ಕೊಂಡಿದ್ದೀವಿ. ಆ ಎಲ್ಲಾ ದೇಶಗಳು ಕೂಡ ಸೈಲೆಂಟ್ ಆಗಿದೆ. ಆದರೆ ಈ ಪಾಕಿಸ್ತಾನ ಮಾತ್ರ ಪದೇ ಪದೇ ಈ ರೀತಿಯಾಗಿ ಕಾಲ್ ಕೆರ್ಕೊಂಡು ಬರುವಂಥದ್ದು. ಸೊ ಹೀಗಾಗಿ ನಾವು ಸಾಕಷ್ಟು ಅಂದರೆ 74, 99 ಈ ರೀತಿಯಾದಂಥ ಯುದ್ಧಗಳಲ್ಲೂ ಕೂಡ ಗೆದ್ಕೊಂಡ್ಬಂದಿದ್ದೀವಿ. ನಮ್ಮ ಸೇನೆಯ ಶಕ್ತಿಯನ್ನು, ಭಾರತದ ಶಕ್ತಿಯನ್ನು ಪ್ರತಿಯೊಂದನ್ನು ಕೂಡ ತೋರಿಸಿದ್ದೀವಿ. ಈ ಹಿಂದಿನ ಸರ್ಜಿಕಲ್ ಸ್ಟ್ರೈಕಲ್ಲೂ ಅಷ್ಟೇ, ಈಗಿನ ಸರ್ಜಿಕಲ್ ಸ್ಟ್ರೈಕಲ್ಲೂ ಅಷ್ಟೇ. ಆದರೆ ಎಲ್ಲೂ ಕೂಡ ಪಾಕಿಸ್ತಾನ ಮತ್ತೆ ಸೈಲೆಂಟ್ ಆಗ್ತಾನೆ ಇಲ್ಲ, ಶಾಂತಿಯನ್ನು ಕಾಪಾಡ್ತಾನೆ ಇಲ್ಲ. ಭಾರತದ ಜೊತೆ ಮತ್ತೆ ಮತ್ತೆ ಪದೇ ಪದೇ ಬರ್ತಾನೆ ಇದೆ. ಸೊ ಏನ್ ಮಾಡಬೇಕು ಹಾಗಾದ್ರೆ ಅಂತ? ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲ ನಿದರ್ಶನ ನಿನ್ನೆ ರಾತ್ರಿ ತೋರಿಸಿದೀವಲ್ಲ. ಇದು ಇನ್ನಷ್ಟು ಮುಂದುವರಿಯುತ್ತಷ್ಟೇ. ಈ ಕೆಲಸ ಮುಂಚೆ ಆಗ್ಬೇಕಾಗಿತ್ತು. ಪಾಕಿಸ್ತಾನದ ವಿರುದ್ಧವಾಗಿ 48, 65, 71, 99 ಜೊತೆಗೆ ಹಲವಾರು ಸಣ್ಣ ಸಣ್ಣ ಯುದ್ಧಗಳನ್ನು ಭಾರತ ದೇಶ ಗೆದ್ದಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದು ಚರಿತ್ರೆಯ ವಿಚಾರ. ಪಾಕಿಸ್ತಾನ ನಮ್ಮದೇ ಒಂದು ಅವಿಭಾಜ್ಯ ಅಂಗವಾಗಿದ್ದಂಥ ಪ್ರದೇಶ. ಅದು ಸ್ವಾತಂತ್ರ್ಯ ನಂತರ ಪಾಕಿಸ್ತಾನ ಒಂದು ರಾಷ್ಟ್ರ ಆಗಿದೆ. ಆದ್ರಿಂದ ಅವ್ರಿಗೆ ನಮ್ಮ ಮೇಲೆ ಯಾವ ರೀತಿಯಾದಂಥ ಒಂದು ದ್ವೇಷ ಇದೆ ನನಗೆ ಗೊತ್ತಿಲ್ಲ. ಆ ದ್ವೇಷವನ್ನು ಬಿಡಬೇಕು. ದಿಲ್ ಮೇ ರಖೋ ಶಾಂತಿ ಅಮನ್, ನ ರಖೋ ನಫರತ್. ಏ ಮೇ ಕೇನಾ ಚಾಹತಾ ಹೂಂ ಆಜ್, ನಿನ್ನ ಹೃದಯದಲ್ಲಿ ದ್ವೇಷವನ್ನು ಇಟ್ಕೋಬೇಡ, ಶಾಂತಿಯನ್ನು ಇಟ್ಕೋ, ಸೌಹಾರ್ದತೆಯನ್ನು ಇಟ್ಕೋ, ಇನ್ನೊಬ್ಬನು ನನ್ನ ಸಹೋದರ ಅನ್ನೋ ಭಾವನೆಯನ್ನು ಇಟ್ಕೋ. ಅವಾಗ ನೀನು ಬೆಳಿತೀಯ, ಇನ್ನೊಬ್ಬರನ್ನು ಬೆಳಿತೀಯ. ಆ ರೀತಿಯಾದಂಥ ಒಂದು ಮಹೋಲನ್ನು ಹುಡುಕ್ಲಿಕ್ಕೆ ನಾವು ಪಾಕಿಸ್ತಾನದಲ್ಲಿ ನಾವು ಕೂಡ ಸಹಾಯ ಮಾಡ್ತೀವಿ. ನಾವು ನಿಮ್ಮ ಸ್ನೇಹಿತರೆ. ನಿಮ್ಮ ಕೈಲಿ ನಿಮ್ಮ ಭಯೋತ್ಪಾದಕರ ಶಿಬಿರಗಳನ್ನ ನಾಶ ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ? ನೀವು ಯೋಚನೆ ಮಾಡಬೇಡಿ, ಭಾರತ ನಿಮ್ಗೆ ಹೆಲ್ಪ್ ಮಾಡುತ್ತೆ. ನೀವು ತೋರಿಸಿ ಎಲ್ಲೆಲ್ಲಿ ನಿಮ್ಮ ಶಿಬಿರಗಳಿದೆ, ನಾವು ಬಂದು ಧ್ವಂಸ ಮಾಡಿ ಹೋಗ್ತೀವಿ. ಅವಾಗ ನಿಮ್ಮ ರಾಷ್ಟ್ರ ಕೂಡ ಶಾಂತಿಯಿಂದ ಬೆಳೆಯುತ್ತೆ, ನಾವು ಇನ್ನಷ್ಟು ಶಾಂತಿಯಿಂದ ಉಳಿಯೋಣ. ಇಬ್ಬರು ಅಣ್ಣ ತಮ್ಮಂದಿರಂತೆ ಸಹಬಾಳ್ವೆ ನಡೆಸೋದಕ್ಕೆ ಇವತ್ತು ಏನು ಕಾಲ ಮಿಂಚಿಲ್ಲ. ಇದ್ರ ಬಗ್ಗೆ ಪಾಕಿಸ್ತಾನ ನಿಜವಾಗಲೂ ಕೂತ್ಕೊಂಡು ಯೋಚನೆ ಮಾಡಬೇಕು. 80% ಪಾಕಿಸ್ತಾನಿಯರಿಗೆ ತಮ್ಮ ದೇಶ ಉದ್ಧಾರ ಆಗಬೇಕು ಅನ್ನೋ ಒಂದು ಆಲೋಚನೆ ಇದೆ. ಈ 20% ಜನಗಳಿಗೆ ಮಾತ್ರ ಭಾರತ ದೇಶದ ವಿರುದ್ಧ ದ್ವೇಷವನ್ನ ಕಾರಿ ಜನಗಳನ್ನ ಪ್ರಚೋದನೆಯನ್ನ ಮಾಡಿ ಬದುಕುವಂತ ಒಂದು ದುಸ್ಥಿತಿ ಅಲ್ಲಿ ಉಂಟಾಗಿದೆ. ಆ ದುಸ್ಥಿತಿ ಹೇಗಿದೆ ಅಂದ್ರೆ ನೋಡಿ, ಇವತ್ತು ಪಾಕಿಸ್ತಾನ ತನ್ನ ದೇಶದಲ್ಲಿ ಕ್ರಿಕೆಟ್ ಕೂಡ ಆಡುವಂಗಿಲ್ಲ. ಅಲ್ಲಿಯ ದೇಶದ ಕ್ರಿಕೆಟ್ ಅಭಿಮಾನಿಗಳಿಗೆ ಅವರದೇ ಕ್ರಿಕೆಟ್ ತಂಡದ ಆಟವನ್ನು ನೋಡುವ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಅವರು ಇವತ್ತು ದುಬೈಗೆ ಹೋಗಿ ಕ್ರಿಕೆಟ್ ಆಡುವಂಥ ಪರಿಸ್ಥಿತಿ ಬಂದಿದೆ. ಇನ್ನೊಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತ ಸರ್ಕಾರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೇಲೆ ಕೂಡ ತನ್ನ ಪ್ರಭಾವವನ್ನು ಬೀರಿ ಅವರು ಅಲ್ಲಿ ಕೂಡ ಕ್ರಿಕೆಟ್ ಆಡದೇ ಇರುವಾಗ ಮಾಡಿದ್ರೆ ಇನ್ನಷ್ಟು ಪಾಕಿಸ್ತಾನದ ಜನತೆ ಆಕ್ರೋಶಕ್ಕೆ ಒಳಗಾಗಿ ಈ ಕೆಟ್ಟ ಪಾಕಿಸ್ತಾನಿಗಳನ್ನು ಹೊಡೆದುರುಳಿಸಿ ಶಾಂತಿಯುತವಾದ ಪಾಕಿಸ್ತಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಬಹುದೇನೋ ಅನ್ನೋ ಒಂದು ಅಂಶ ನನ್ನ ಮನಸ್ಸಿನಲ್ಲಿ ಮೂಡಿ ಬರ್ತಾ ಇದೆ. ಸರ್, ಮತ್ತೊಂದು ವಿಚಾರ ಅಂದ್ರೆ ಈ ಪುಲ್ವಾಮಾ ದಾಳಿ ಏನು ಫೆಬ್ರವರಿ 15ನೇ ತಾರೀಕು ಆಯ್ತು. ಆ ಒಂದು ಸಂದರ್ಭದಿಂದ ಇಡೀ ಭಾರತದಲ್ಲಿ ಇದ್ದಿದ್ದು ಒಂದೇ ಕೂಗು, ಪ್ರತೀಕಾರ ಯಾವಾಗ ಅಂತ ಪ್ರತಿಯೊಬ್ರು ಕೂಡ ಪ್ರಶ್ನೆಯನ್ನೇ ಮಾಡೋರೆ. ಆ ಒಂದು ವಿಚಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಶೀಘ್ರದಲ್ಲೇ ಪಾಕಿಸ್ತಾನ ಮತ್ತೆ ಹಿಂತಿರುಗಿ ನೋಡಬಾರ್ದು, ಆ ರೀತಿಯಾಗಿ ಮಾಡೇ ಮಾಡ್ತೀವಿ, ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ ಅಂತ. ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿದ್ರಾ? ಇಲ್ಲ ಅದು ಇಲ್ಲ. ನಾನು ಮೊಟ್ಟ ಮೊದಲಿಗೆ ಭಾರತ ದೇಶದಲ್ಲಿ ಇಂದು ಉಂಟಾಗಿರುವ ಈ ಪ್ರತೀಕಾರ ಭಾವನೆಯನ್ನು ಸ್ವಾಗತ ಮಾಡ್ತೀನಿ. ಈ ರೀತಿಯಾದ ಭಾವನೆ ಜಾಹೀರಾಗಬೇಕು ಮತ್ತು ಈ ಭಾವನೆಯನ್ನು ಹುಟ್ಟು ಮಾಡುವಲ್ಲಿ ನಿಮ್ಮ ವಾಹಿನಿಗಳ ಒಂದು ಮಹಾದೊಡ್ಡ ಪಾತ್ರ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಹಿಂದೆ ಕೂಡ 10-15 ವರ್ಷದಲ್ಲೂ ಕೂಡ ಸಾಕಷ್ಟು ಸೈನಿಕರ ಮೇಲೆ ದಾಳಿ ಆಗಿದೆ, ಸಾಕಷ್ಟು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ. ಆದರೆ ಎಂದೂ ಕೂಡ ಈ ರೀತಿಯಾದ ಒಂದು ಪ್ರತೀಕಾರದ ಭಾವನೆ ಇಡೀ ದೇಶದಲ್ಲಿ ಹೊರ ಹೊಮ್ಮಿಸಿರುವಂಥ ಒಂದು ಕರ್ತವ್ಯ ಮಾಡಿರೋದು ನಿಮ್ಮ ವಾಹಿನಿಗಳು ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ಮಾನ್ಯ ಇಂದಿನ ಸರ್ಕಾರ ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನು
ಫೆಬ್ರವರಿ 14 ಪುಲ್ವಾಮಾ ಅಟ್ಯಾಕ್ನ ನಂತರ ಕೊಟ್ಟಿದೆ. ಅದು ಕೂಡ ಬಹಳ ಸ್ವಾಗತಾರ್ಹ ವಿಷಯ. ಇನ್ನು ಮುಂದೆ ಇದನ್ನು ದಯವಿಟ್ಟು ವಾಪಸ್ ತಗೊಳ್ಬೇಡಿ. ದೇಶದ ರಕ್ಷಣೆಯ ವಿಚಾರ ಬಂದಾಗ ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಇವತ್ತಲ್ಲ ನಿರಂತರವಾಗಿ ಕೊಡಬೇಕಾದದ್ದು ನಿಮ್ಮ ಕರ್ತವ್ಯ. ಆಗ ಮಾತ್ರ ನೀವು ದೇಶವನ್ನು ಸುಭಿಕ್ಷವಾದ ಮತ್ತು ಶಾಂತಿವಾದ ರಾಸ್ತೆಯಲ್ಲಿ ತಗೊಂಡು ಹೋಗೋದಕ್ಕೆ ನಿಮಗೆ ಪ್ರಯತ್ನ ಫಲಕಾರಿಯಾಗುತ್ತೆ ಅಂತ ಖಂಡಿತವಾಗ್ಲೂ ಈ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಆಲ್ರೆಡಿ ಪಾಕಿಸ್ತಾನ ಎಲ್ಲಾ ಕಡೆ ಕೂಡ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಇದೆ. ಈಗ ಭಾರತ ನಡೆಸಿರುವಂತ ಈ ಒಂದು ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವಷ್ಟು ಶಕ್ತಿ ಇಲ್ಲ ಅಂತ ಎಲ್ಲರೂ ಕೂಡ ಭಾವಿಸ್ತಾ ಇದ್ದಾರೆ. ಈಗ ಪಾಕಿಸ್ತಾನದ ಮುಂದಿರುವಂತ ಆಪ್ಷನ್ಸ್ ಆದ್ರೂ ಏನಿರ್ಬೋದು? ನೀವು ಯಾವ ರೀತಿಯಾಗಿ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ, ವಿಶ್ಲೇಷಣೆಯನ್ನು ಮಾಡೋದಕ್ಕೆ? ಪಾಕಿಸ್ತಾನಕ್ಕೆ ಎಂದು ನಮ್ಮ ಪ್ರಧಾನಮಂತ್ರಿಗಳು ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದೀನಿ ಮತ್ತು ಈ ಪ್ರತೀಕಾರವನ್ನು ಶೀಘ್ರದಲ್ಲೇ ನಾನು ತೀರಿಸ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಜಗಜ್ಜಾಹೀರಾಗಿ ಹೇಳಿದ್ರು. ಅಂದಿನಿಂದ ಕೂಡ ಪಾಕಿಸ್ತಾನ ಕೂಡ ಎಚ್ಚೆತ್ತುಕೊಂಡಿರುತ್ತೆ. ಅಲ್ಲಿಯ ಸೈನ್ಯ, ವಾಯುಸೈನ್ಯ, ನೌಕಾ ಸೈನ್ಯ ಮತ್ತು ಅಲ್ಲಿಯ ರೇಂಜರ್ಸ್ ಎಲ್ಲರೂ ಕೂಡ ತಮ್ಮ ಕಾರ್ಯಕ್ರಮದಲ್ಲಿ ಎಚ್ಚರಿಕೆಯನ್ನು ವಹಿಸಿರ್ತಾರೆ. ಅಷ್ಟು ಎಚ್ಚರಿಕೆಯ ನಡುವೆ, ಅಷ್ಟೊಂದು ಕಟ್ಟೆಚ್ಚರದ ಪಾಕಿಸ್ತಾನದ ನಡುವೆ ನಾವು ಹೋಗಿ ಇವತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿರುವಂತಹ ಭಯೋತ್ಪಾದಕ ಕಾರ್ಖಾನೆಗಳನ್ನು ಧ್ವಂಸ ಮಾಡಿ ಬಂದಿದ್ದೀವಿ ಅಂತಂದ್ರೆ ಅದೊಂದು ಮಹಾದೊಡ್ಡ ಕಾರ್ಯ ಸ್ನೇಹಿತರೆ, ಮಹಾದೊಡ್ಡ ಕಾರ್ಯ. ಈ ರೀತಿಯಾದ ಹಲವಾರು ಕಾರ್ಯಕ್ರಮಗಳನ್ನು ಸಮಯ ಬಂದಂತೆ, ದಿನಗಳು ಬಂದಂತೆ ನಮ್ಮ ಸಶಸ್ತ್ರ ಪಡೆಗಳು ಹಾಕೊಳ್ತಾವೆ. ನಮ್ಮ ಒಂದೇ ಒಂದು ಆಲೋಚನೆ, ಪಾಕಿಸ್ತಾನದಲ್ಲಿ ಯಾವುದೇ ಒಂದು ಭಯೋತ್ಪಾದನೆಯನ್ನು ಸೃಷ್ಟಿಸುವ ಕಾರ್ಖಾನೆ ಇರ್ಕೂಡ್ದು. ಅಲ್ಲಿ ಜೈಷೆ ಮೊಹಮ್ಮದ್, ಕೈಷೆ ಮೊಹಮ್ಮದ್, ಕ್ಯಾರೆ ಮೊಹಮ್ಮದ್, ಕೋಯೆ ಮೊಹಮ್ಮದ್, ಯಾವ ಮೊಹಮ್ಮದ್ ಅಲ್ಲಿ ಇರ್ಕೂಡ್ದು ಅನ್ನೋದೊಂದೇ ನಮ್ಮ ಭಾವನೆ. ಆ ಯಾವ ಜೈಷೆಗಳು ಇರ್ಬೋದು, ಹೆಸರು ಹಲವಾರು ಇರ್ಬೋದು, ಅವರು ಮಾಡುವಂತ ಅಮಾನವೀಯ ಕೃತ್ಯ ಇನ್ನು ಮುಂದೆ ನಿಲ್ಲಬೇಕು ಅನ್ನೋ ಮಾತನ್ನ ನಿಮ್ಮ ವಾಹಿನಿ ಮುಖಾಂತರ ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಭಾರತ ಏನ್ ಮಾಡಬೇಕು ಅಂತ ಕೊನೆಯದಾಗಿ ಹೇಳೋದಾದ್ರೆ, ಯಾಕೆಂದ್ರೆ ಇದೇ ಒಂದು ಬಾಂಬ್ ಸ್ಫೋಟ, ಏರ್ ಸರ್ಜಿಕಲ್ ಸ್ಟ್ರೈಕಿಗೆ ಸುಮ್ಮನೆ ಬಿಡಬಾರ್ದು. ನೆಕ್ಸ್ಟ್ ಅನ್ನೋದಕ್ಕೆ ಇಲ್ಲಿ ತಕ್ಕ ಪಾಠವನ್ನ ಕಲಿಸ್ತಾ ಇದ್ರೆ ಮಾತ್ರ ಪಾಕಿಸ್ತಾನ ಬದಲಾಗೋದಕ್ಕೆ ಸಾಧ್ಯ. ಖಂಡಿತವಾಗ್ಲೂ ಈಗ UKG ಶುರುವಾಗಿದೆ ಅಂತ ಅನ್ಕೊಳ್ಳಿ. SSLC ತನಕ ಪಾಸ್ ಮಾಡಿ ಆಮೇಲೆ ಕಾಲೇಜ್ ಡಿಗ್ರಿ ತನಕ ತಗೊಂಡು ಹೋಗ್ತೀವಿ ಇವರನ್ನ. ಎಲ್ಲಿ ತನಕ ಅಲ್ಲಿ ತರಬೇತಿ ಕಾರ್ಖಾನೆಗಳು, ಭಯೋತ್ಪಾದಕರನ್ನ ಸೃಷ್ಟಿ ಮಾಡುವಂತ ಕಾರ್ಖಾನೆಗಳು ಮತ್ತು ಅದರ ಹಿಂದೆ ನಿಂತಿರುವ ರೂವಾರಿಗಳನ್ನ ಧ್ವಂಸ ಮಾಡಲಾಗದೋ, ಆ ಆಲೋಚನಾ ಶಕ್ತಿ, ಟೆರರಿಸಂ ಅಂದ್ರೆ ಅದೊಂದು ಆಲೋಚನಾ ಶಕ್ತಿ. ಈ ಭಯೋತ್ಪಾದನೆ ಒಂದು ಆಲೋಚನಾ ಶಕ್ತಿ. ಆ ಆಲೋಚನಾ ಶಕ್ತಿಯನ್ನ ಸಂಪೂರ್ಣವಾಗಿ ನಾಶ ಎಲ್ಲಿ ತನಕ ನಾವು ಮಾಡೋದಿಲ್ವೋ ಅಲ್ಲಿ ತನಕ ಈ ನಮ್ಮ ದಾಳಿಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು, ದಯವಿಟ್ಟು ಸಶಸ್ತ್ರ ಪಡೆಗಳಿಗೆ ಅವರು ಈ ದೇಶವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋದರ ಬಗ್ಗೆ ಯಾರದೇ ಆದ ಅಡೆತಡೆಗಳಿಲ್ಲದೆ ಸ್ವಾತಂತ್ರ್ಯ ಇವತ್ತು ಕೊಟ್ಟಿದ್ದೀರೋ ಅದೇ ಸ್ವಾತಂತ್ರ್ಯನ ಉಳಿಸ್ಕೊಂಡು ಹೋಗಿ. ಆಗ ಮಾತ್ರ ಭಾರತದಲ್ಲಿ ಮತ್ತು ಭಾರತದ ನೆರೆಹೊರೆಯಲ್ಲಿ ಕೂಡ ಶಾಂತಿ ನೆಲೆ ಊರ್ಲಿಕ್ಕೆ ಖಂಡಿತವಾಗಲೂ ಸಂಭವ ಉಂಟಾಗತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಸರ್, ಮತ್ತೊಂದು ನಾವು ಇಷ್ಟು ದಿನಗಳ ಕಾಲ ನೋಡಿದಂಥದ್ದು ಅಂದ್ರೆ ಭೂಸೇನೆಯ ಶಕ್ತಿಯನ್ನ ಪ್ರತಿಯೊಬ್ಬರು ಕೂಡ ನೋಡಿದ್ರು. ಆದ್ರೆ ವಾಯುಪಡೆಗಳ ಶಕ್ತಿ ಈ ರೀತಿಯಾಗಿ ಕೇವಲ 21 ನಿಮಿಷದಲ್ಲಿ ನಡೆದಿರುವಂತಹ ದಾಳಿ ಇದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟು ವೇಗವಾಗಿ ಹೋಗಿ ಅಲ್ಲಿದ್ದಂತ ಸುಮಾರು 200-300 ಜನ ಉಗ್ರರನ್ನ ಹೊಡೆದುರುಳಿಸಿರುವುದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಇದೆಲ್ಲದ್ರ ಬಗ್ಗೆ ಹೇಳೋದಾದ್ರೆ ಆ ಒಂದು ಆಪರೇಷನ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಖಂಡಿತವಾಗ್ಲೂ ಮುಂದಿನ ಯಾವುದೇ ಯುದ್ಧ ಆಗಲಿ, ಇಡೀ ಪ್ರಪಂಚದಲ್ಲಿ ಯಾವುದೇ ಯುದ್ಧ ಆಗಲಿ ಅಥವಾ ಯಾವುದೇ ರೀತಿಯ ಪಾಠ ಕಲಿಸುವ ಆಕ್ರಮಣ ಆಗಲಿ, ಅದು ವಾಯುಸೇನೆಯಿಂದ ಮಾತ್ರ ಅನ್ನೋ ಒಂದು ಮಾತನ್ನ ಇವತ್ತು ನಾವು ಜಗಜ್ಜಾಹೀರು ಮಾಡಿದ್ದೀವಿ. ವಾಯುಸೇನೆಯೇ ಯಾವುದೇ ಒಂದು ಈ ರೀತಿಯಾದ ಆಕ್ರಮಣವನ್ನ ನಿರ್ದಿಷ್ಟವಾದ ರೂಪದಲ್ಲಿ ಮಾಡಿ ಬರುತ್ತದೆ ಮತ್ತು ನೆಲದಲ್ಲಿ ನೆಲೆಸಿರುವಂತಹ ಭಯೋತ್ಪಾದಕರನ್ನ ನಮ್ಮ ಭಾರತೀಯ ಸೇನೆ ಉರಿ ದಾಳಿಯ ರೀತಿಯಲ್ಲಿ ಖಂಡಿತವಾಗ್ಲೂ ಅವರನ್ನು ಕೂಡ ಮಟ್ಟ ಹಾಕಲಿಕ್ಕೆ ಯಾವುದೇ ರೀತಿಯಾದ ಎರಡನೇ ಯೋಚನೆ ಮಾಡದೆ ಮಾಡ್ತಾರೆ. ವಾಯುಸೇನೆಯ ದಾಳಿಗಳಿಂದ ಭೂಸೇನೆಗೂ ಕೂಡ ಒಂದು ಪ್ರಚೋದನೆ ಸಿಕ್ಕದಂಗಾಗತ್ತೆ, ಒಂದು ಉತ್ಸಾಹ ಸಿಕ್ಕದಂಗಾಗತ್ತೆ, ಒಂದು ಉಮಂಗ್ ಸಿಕ್ಕದಂಗಾಗತ್ತೆ. ಅವರಲ್ಲೂ ಕೂಡ ವೀರಾವೇಶ ಇನ್ನಷ್ಟು ಹೆಚ್ಚಾಗಿ ಶತ್ರುಗಳ ಧ್ವಂಸವನ್ನ ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ನನಗೆ ಮಹಾ ಗರ್ವ ಅನ್ನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ವಿಂಗ್ ಕಮಾಂಡರ್ ಆಗಿರುವಂತ GB ಅತ್ರಿ ಅವರು ನಮ್ಮ ಜೊತೆ ಇಷ್ಟು ತನಕ ಮಾತನಾಡ್ತಾ ಇದ್ರು. ಅದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಹೇಳ್ತಾ ನಮ್ಮ ಭಾರತೀಯ ಸೈನ್ಯದ ಶಕ್ತಿ ಏನು ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಇಲ್ಲಿ ಪ್ರಮುಖ